ಎಚ್ಎಂಪಿ ವೈರಸ್ ಪತ್ತೆ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವರು ತುರ್ತು ಸಭೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಒಂದು ಪ್ರಕರಣ ಪತ್ತೆಯಾಗಿದ್ರಿಂದ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಇಂದು ಮಹತ್ವದ ಮೀಟಿಂಗ್ ನಡೆಸಲಾಗುತ್ತೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಮಧ್ಯಾಹ್ನ 12:30ಕ್ಕೆ ಸಭೆ ನಡೆಸಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಗತಿ, ಈಗಾಗಲೇ ಒಂದು ಪ್ರಕರಣ ಬೆಂಗಳೂರಲ್ಲಿ, ಅದು ಮಗುವಿನಲ್ಲಿ ಪತ್ತೆಯಾಗಿರೋದು. ಆಬ್ವಿಯಸ್ಲಿ ಜನಸಾಮಾನ್ಯರಿಗೆ ಆತಂಕ ಆಗಬಹುದು, ಬಟ್ ಆತಂಕ ಬೇಡ ಅಂತ ಹೇಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಸಭೆ ಕೂಡ ಕರೆದಿರೋದು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ವಿಜಯ್, ಆರೋಗ್ಯ ಇಲಾಖೆಯನ್ನ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಮೊದಲು ಹೇಳಿರುವಂತದ್ದು ಮಗುವಿನಲ್ಲಿ HMPV ವೈರಸ್ ಪತ್ತೆ ಆಗಿರುವಂತದ್ದು ಹೌದು. ಅಂದ್ರೆ ಆ ಮಗುವಿಗೆ 8 ತಿಂಗಳ ಮಗುವಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದಂತಹ ಸಂದರ್ಭದಲ್ಲಿ ಬ್ಲಡ್ ಟೆಸ್ಟ್ ಮಾಡಿದಾಗ HMPV ವೈರಸ್ ಪತ್ತೆ ಆಗಿದೆ. ಆದ್ರೆ ಈ HMPV ವೈರಸ್ ಚೀನಾದಲ್ಲಿ ಅಬ್ಬರವನ್ನ ಮಾಡ್ತಾ ಇದೆಯಲ್ಲ, ಚೀನಾದಲ್ಲಿ ಔಟ್ಬ್ರೇಕ್ ಆಗಿದೆಯಲ್ಲ, ಅದೇ ಒಂದು HMPV ವೈರಸ್, ಅದ್ರ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ. ಈ HMPV ವೈರಸ್ ಅನ್ನುವಂಥದ್ದು ಇವತ್ತು ನಿನ್ನೆಯಿಂದ ಇರುವಂತಹ ವೈರಸ್ ಅಲ್ಲ, ಕಳೆದ ಸಾಕಷ್ಟು ವರ್ಷಗಳಿಂದ ಕೂಡ ಭಾರತದಲ್ಲೂ ಕೂಡ ಇರುವಂತಹ ವೈರಸ್ಸೇ. ಆದ್ರೆ ಇದರ ಗಂಭೀರತೆ ಅಷ್ಟೊಂದು ಇರಲಿಲ್ಲ. ಜೊತೆಗೆ ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾದ ಪರ್ಟಿಕ್ಯುಲರ್ ಔಷಧಿ ಕೂಡ ಇರಲಿಲ್ಲ. ಹಾಗಾಗಿ ಈ ವೈರಸ್ ಅನ್ನ ಎಲ್ಲೂ ಕೂಡ ಟೆಸ್ಟ್ ಮಾಡುವಂತಹ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡ್ತಾ ಇಲ್ಲ. ಈ HMPV ವೈರಸ್ ಯಾವಾಗ ಚೀನಾದಲ್ಲಿ ಅಬ್ಬರವನ್ನ ಆರಂಭ ಮಾಡ್ತೋ ಅದಾದ ಮೇಲೆ ರಾಜ್ಯದಲ್ಲೂ ಕೂಡ ಆರೋಗ್ಯ ಇಲಾಖೆಗೆ ಇರುವಂತಹ ಒಂದು ಅಧಿಕಾರಿಗಳಿಗೆ ಕೊಟ್ಟಿರುವಂತಹ ಒಂದು ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಅವರ ಹೈಯರ್ ಅಫಿಷಿಯಲ್ಸ್ ಹೇಳಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಜಾಸ್ತಿ ಸೋಂಕು ಕಾಣಿಸಿಕೊಳ್ಳುತ್ತೆ, ಎಲ್ಲೆಲ್ಲಿ ಟ್ರಾವೆಲ್ ಹಿಸ್ಟ್ರಿ ಇರುತ್ತೆ, ಅಂತಹ ಕಡೆಯಲ್ಲಿ ಟೆಸ್ಟ್ ಅನ್ನು ಮಾಡುವಂತೆ ಅವ್ರಿಗೊಂದು ಸೂಚನೆಯನ್ನ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಧ್ಯಾಹ್ನ 12:30ಕ್ಕೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಯುತ್ತೆ. ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಹರ್ಷಕುಮಾರ್ ಗುಪ್ತಾ ಅವರಾಗ್ಲಿ ಅಥವಾ ಬಹುತೇಕ ಅಧಿಕಾರಿಗಳು, ಆರೋಗ್ಯ ಇಲಾಖೆಯ ಆಯುಕ್ತರು ಸೇರಿ ಆರೋಗ್ಯ ಇಲಾಖೆಯ ಬಹುತೇಕ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಮುಂದೇನ್ ಮಾಡಬಹುದು, ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ನಡೆಯುತ್ತೆ. ಅದಾದ್ಮೇಲೆ ಒಂದಷ್ಟು ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ, ಈ ಒಂದು HMPVಯ ಸೀರಿಯಸ್ನೆಸ್ ಎಷ್ಟಿದೆ, ಇದಕ್ಕೆ ಯಾವ್ದಾದ್ರು ಈಗ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪತ್ತೆ ಆಗಿರುವಂತಹ ಒಂದು ಕೇಸ್ ಏನಿದೆ, ಈ ಮಗುವಿಗೆ ಆ ಮಗುವಿನ ತಂದೆ ತಾಯಿ ಆಗ್ಲಿ ಯಾವುದೇ ರೀತಿಯಾಗಿ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಅಂದ್ರೆ ಚೀನಾಗ್ ಹೋಗಿ ಬಂದಿರೋದು ಅಥವಾ ವೈರಸ್ ಇರುವಂತಹ ಜಾಗಕ್ಕೆ ಅವ್ರು ಹೋಗಿ ಬಂದಿರುವಂತದ್ದು, ಅಂತಹ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಸಾಮಾನ್ಯವಾಗಿ ಈ ವಿಂಟರ್ ಸೀಸನ್ ಅಲ್ಲಿ ಬರುವಂತಹ ಒಂದು ಸಾಮಾನ್ಯವಾದಂತಹ ಒಂದು ಜ್ವರದ ರೂಪದಲ್ಲಿ ಮತ್ತೆ ಕೋಲ್ಡ್ ರೂಪದಲ್ಲಿ, ಉಸಿರಾಟದ ಸಮಸ್ಯೆ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ ಈ HMPV. ಸೊ ಹಾಗಾಗಿ ಇದರ ಸೀರಿಯಸ್ನೆಸ್ ಎಷ್ಟಿದೆ, ಇನ್ನೇನ್ ಮಾಡಬಹುದು, ಯಾವ್ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬಹುದು, ಚೀನಾದಿಂದ ಬರುವವರ ಮೇಲೆ ಏನಾದ್ರೂ ನಿಗಾವನ್ನ ವಹಿಸಬೇಕಾ, ಏರ್ಪೋರ್ಟ್ ಅಲ್ಲಿ ಏನಾದ್ರೂ ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಬೇಕಾ, ಆಸ್ಪತ್ರೆಗಳಲ್ಲಿ ಸ್ಕ್ರೀನಿಂಗ್ ಅನ್ನ ಮಾಡ್ಬೇಕಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಸಭೆಯ ಬಳಿಕ ಒಂದು ಅಧಿಕೃತವಾದ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂತಹ ಮಾರ್ಗಸೂಚಿ ಬಿಡುಗಡೆ ಆಗುತ್ತೆ. ಅದಕ್ಕೂ ಮುಂಚೆ ಅಂದ್ರೆ 4ನೇ ತಾರೀಕು ಒಂದು ಡೂಸ್ ಅಂಡ್ ಡೋಂಟ್ಸ್ ಅಂತ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ರು. ಅದು ಜನರಲ್ ಆಗಿ ಯಾವುದೇ ವೈರಸ್ ಪತ್ತೆ ಆಗಿಲ್ಲ. ಆದ್ರೆ ನಿಮಗೇನಾದ್ರೂ ಕೋಲ್ಡ್ ಇದ್ರೆ, ನಿಮಗೇನಾದ್ರೂ ಕೆಮ್ಮು ಇದ್ರೆ, ನಿಮಗೇನಾದ್ರೂ ಉಸಿರಾಟದ ಸಮಸ್ಯೆ ಇದ್ರೆ, ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಜಾಸ್ತಿ ನಿಮಗೆ ಈ ಧೂಳಿನಲ್ಲಿ ನಿಮ್ಮ ಮೈಗೆ ಒಡ್ಡಿದಾಗ ನಿಮಗೆ ಜಾಸ್ತಿ ಉಸಿರಾಟದ ಸಮಸ್ಯೆ ಆದ್ರೆ ಅಂತಹ ವಾತಾವರಣದಿಂದ ದೂರ ಇರಿ ಅನ್ನುವಂತಹ ಒಂದಷ್ಟು ಮಾಹಿತಿಯನ್ನ ಕೊಟ್ಟರು. ಜೊತೆಗೆ ಒಂದಷ್ಟು ಹ್ಯಾಂಡ್ ಕರ್ಚೀಫ್ ಅನ್ನ ಬಳಸುವಂತಹ ಕೆಲಸ ಮಾಡಿ, ಶುಚಿತ್ವಕ್ಕೆ ಆದ್ಯತೆಯನ್ನ ಕೊಡಿ, ಮಾಸ್ಕ್ ಅನ್ನ ಬಳಕೆ ಮಾಡಿ ಅನ್ನುವಂತಹ ಒಂದಷ್ಟು ಮಾರ್ಗಸೂಚಿಯನ್ನ ಕಳೆದ 4ನೇ ತಾರೀಕೆ ಬಿಡುಗಡೆ ಮಾಡಲಾಗಿತ್ತು ಆರೋಗ್ಯ ಇಲಾಖೆಯ ವತಿಯಿಂದ. ಸೊ ಇವತ್ತು ಮತ್ತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಭೆಯನ್ನ ನಡೆಸಿ, ಸಭೆಯ ಬಳಿಕ ಈಗ ಏನು ಶಂಕಿತ ಕೇಸ್ ಅಂತ ಹೇಳ್ತಾ ಇದೀವಿ ನಾವೀಗ, ಈ ಆಸ್ಪತ್ರೆಯಲ್ಲಿ ಪತ್ತೆ ಆಗಿರುವಂತಹ ಕೇಸನ್ನ ಒಂದು ಶಂಕಿತ ಕೇಸ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.